ಇಲ್ಲಿ ನೋಡಿ ಫ್ರೆಂಡ್ಸ್, ಅರಿಶಿನ ಕಟಿಂಗ್ ಬಾಯಿಗೆ ಹಾಕ್ಬಾರ್ದು, ತೆಗಿ ಬಾಯಿಂದ. ಬರೀ ಈ ಥರ ಕಿತಾಪತಿ ಮಾಡೋದೇ ಒಂದು ಕೆಲಸ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಮಗ ಏನು ಮಾಡ್ತಿದ್ದಾನೆ? ಕುತ್ಕೊಂಡು ಅಮ್ಮ ಅಮ್ಮ ಅಂತ ಕರೀತಿದ್ದಾನೆ. ಹಾಯ್ ಮಾಡು. ಕಟಿಂಗ್ ಆಗಿದೆ ನಮ್ಮ ಬಂಗಾರಿದು. ಕಟಿಂಗ್ ಆಗಿದೆ, ಯಾವ ಥರ ಆಗಿದೆ ನೋಡಿ ಕಟಿಂಗ್. ಹ್ಞೂ 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 ಹಾಂ ಹ್ಞೂ 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 ಅವ್ರದ್ದು ಮಾತುಕತೆ ಎಲ್ಲ ಮುಗೀತು. ಅವರು ವಾಷಿಂಗ್ ಮಿಷಿನ್ ಹಾಕಿದ್ದಾರೆ ನೋಡಿ, ಎಲ್ಲಿ ನೋಡಿ ಸಾಹೇಬ್ರು. ಕೆಲಸ ಎಲ್ಲ ಆಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ಅವನಿಗೂ ಸ್ನಾನ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮುಗೀತು. ಏನಪ್ಪ ಅಂದರೆ ಕೆಲವೊಂದಿಷ್ಟು ಜನ ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ಗಳು ನೋಡಿ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ಕೆಲವೊಂದಿಷ್ಟು ಜನ ಅವರಿಗೆ ಯಾವ ಥರ ತಿಳಿತಾಯಿತೋ ಅಂತ ಗೊತ್ತಿಲ್ಲ, ಬಟ್ ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಇಷ್ಟ ಇಲ್ಲ ಅಂದರೆ, ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೋಗ್ಬೇಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಅನ್ಸಬ್ಸ್ಕ್ರೈಬ್ ಆಗಬೇಡಿ. ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಂಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದು ಚಾಕ್ಲೇಟ್ ಅಂತೆ. ಚಿಕ್ಕದು ಕೊಡಮ್ಮ, ಚಿಕ್ಕದು ಏನದು? ಕಿಸಸ್ ಚಾಕ್ಲೇಟ್ನ, ಕಿಸಸ್ ಅಂತ ಒಂದು ಚಾಕ್ಲೇಟ್ ಬರುತ್ತೆ, ಆ ಚಾಕ್ಲೇಟ್ಗೆ ಅಮ್ಮ ಚಿಕ್ಕದು ಕೊಡಮ್ಮ ಚಾಕ್ಲೇಟು, ಪ್ಲೀಸ್ ಅಮ್ಮ, ಪ್ಲೀಸ್ ಕೊಡಮ್ಮ ಅಂತ ಇಸ್ಕೊಂಡು ಈ ಥರ ಎಂಜಾಯ್ ಮಾಡ್ಕೊಂಡು ತಿಂತಾನೆ ನನ್ನ ಮಗ. ಇಲ್ಲಿ ನೋಡಿ, ನನಗೆ ಒರೆಸ್ತಿದ್ದಾನೆ. ಹಂಗೆ ಒರೆಸ್ಬಾರ್ದು ನೋಡಿ, ಹೆಂಗೆ ತೋರಿಸ್ತಿದ್ದಾನೆ ಅಂತ. ಹಿಡ್ಕೊಂಡು ಹೋಗ್ತಾರೆ ಅವ್ರಿಗೆ, ಗೊತ್ತಾ? ಅವ್ರು ಇಟ್ಕೊಂಡು ಹೋಗ್ತಾರೆ ಚಾಕಿ ತಿಂದವರಿಗೆ. ಕಿತಾಪತಿ ಆಗ್ಬಿಟ್ಟಿದ್ದಾನೆ, ತುಂಬ ಕಿತಾಪತಿ. ಸಾಹೇಬ್ರಿಗೆ ನೀರು ಬೇಕಂತೆ, ನೀರು ಕೊಡ್ಬೇಕಂತೆ, ಕೊಡೋಣ ಬನ್ನಿ. ಇವಾಗ ಮಾತಾಡ. ನಾನು ಬಿಟ್ರೆ ದವೆ ಅಂತ ಬೀಳ್ತೇನೆ. ಅದು ಹೇಳು, ಅಮ್ಮ ಬಿಟ್ರೆ ಅಲ್ಲಾಡಿಸ್ಬಾರ್ದು. ಬರೀ ಇದೇ ಕಿತಾಪತಿ, ಇದೇ ಥರ ಮಾಡ್ತಾನೆ.
ಏನಿಲ್ಲ ಬೀಳ್ತೀಯ ಬಂಗಾರಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇಂದ್ರಜ್ಜಿ ಮನೆಗೆ, ನಮ್ಮ ಅಮ್ಮನ ಮನೆಗೆ. ಮನೆಗೆ ಅಮ್ಮ ಡೈಲಿ ನೆನಪು ಮಾಡ್ಕೊತಾನೆ, ಒಂದು 10 ಸರಿ ನೆನಪು ಮಾಡ್ಕೊತಾನೆ. ಅಜ್ಜಿ ಮನೆಗೆ ಹೋಗೋಣ ಅಂತ. ಆದರೆ ಪಪ್ಪಗೆ ಬಿಟ್ಟು ಬರಲ್ಲ, ಪಪ್ಪ ಜೊತೆಯಲ್ಲೇ ಇರಬೇಕು. ಪಪ್ಪಗೆ ರಜೆ ಇಲ್ಲ, ಸಂಡೇ ಮಾತ್ರ ಒಂದಿನ ರಜಾ. ಏನು ಮಾಡೋದು? ನೀನು ಹೋಗೋಣ? ಪಪ್ಪ ಇರಬೇಕು ಜೊತೆಯಲ್ಲಿ. ನಾನೊಬ್ಬಳೇ ಕರ್ಕೊಂಡು ಹೋದರೆ ಮಧ್ಯರಾತ್ರಿ ಎತ್ಕೊಂಡ್ಬರ್ಬೇಕಷ್ಟೇ. ಇಲ್ಲಿಗೆ ಪಪ್ಪ ಬೇಕು ಅಂತ ಕುತ್ಕೊಂಡಾಗಲೇ ಮುಗೀತು ಕೆಲಸ ಅಲ್ಲೇ. ಕಟ್ಟಿಂಗ್ ನೋಡಿ ಸಾಹೇಬ್ರದು. ಡ್ಯಾನ್ಸ್ ಮಾಡಿ ಬಂಗಾರ, ಡ್ಯಾನ್ಸ್ ಮಾಡಿ. ನಾನು ಅಡುಗೆ ಮನೆಗೆ ಬರೋಂಗಿಲ್ಲ, ಆಗಲೇ ನಾನು ಹಿಂದೆ ಬಂದುಬಿಡ್ತಾನೆ ಅಡುಗೆ ಮನೆಗೆ ಕಿತಾಪತಿ. ದೋಣಿಸ್ಬೇಕು. ನಾನೊಂದ್ಸರಿ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ರೆ ನಾನು ಫಸ್ಟು ಹ್ಯಾಂಡಲ್ ವಾಶ್ ಮಾಡಿ ಆಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತೀನಿ ಅಂತ ಹೇಳಿದ್ದೀನಿ. ಅದೇ ಥರ ನಾರ್ಮಲಾಗಿ ನಾನು ಡೈಲಿ ಅದೇ ಥರ ಮಾಡೋದು. ಬಟ್ಟೆ ಎಲ್ಲ ಮರ್ಚಬೇಕು, ಬಟ್ಟೆ ಮರ್ಚೋದಿದೆ. ನನ್ನ ಪುಟಾಣಿ ಬಂಗಾರಿ ಏನು ಮಾಡ್ತೈತೆ ನೋಡಿ. ಹೆಂಗೆ ಮಾಡ್ತಿದ್ದಾರೆ ಕಿತಾಪತಿ? ಬರೀ ಇದೆ ಕಿತಾಪತಿ ಒಂದು. ಕಾಡು ಮನುಷ್ಯ, ಕಾಡು ಮನುಷ್ಯನ ಬಂಗಾರಿ. ಅದು ಮಾಡ್ಕೊ, ಅದು ಇತ್ತು. ಹೊರಗಡೆನಾದ್ರೂ ಇಟ್ಟಿದ್ದೀವಿ. ನೋಡ್ರಿ, ಅಮ್ಮ ಮಗ ಇಬ್ರು ಸೇರ್ಕೊಂಡು ಹೊರಗಡೆನೆಲ್ಲ ಒರೆಸ್ತಾರೆ. ಏನು ಮಮ್ಮ ಮಾಡಿದ್ರು? ಹೆಂಗೆ ಕೆಮ್ಮದಾಗ ಹೆಂಗೆ ಇಟ್ಕೋಬೇಕು ತೋರಿಸು ಬೇಕಾರೆ. ಮುದ್ದು ಕೆಮ್ಮದಾಗ ಹೆಂಗೆ ತೋರಿಸು. ಅಲ್ಲ ಇಲ್ಲಿ ಬಾಯ್ ಕೊಟ್ಟಿನ ಬಾ, ನಾನು ಕಟ್ಟಿ ಕೊಟ್ಟಿನ ಬಾ. ಈ ಕಡೆ ಬಾ. ನನ್ನ ಮಗ ರಂಗೋಲಿ ಹಾಕಿದ್ದೆ, ಫುಲ್ಲು ಕಿತಾಪತಿ. ನನ್ನ ಮಗ ಇಲ್ಲೆಲ್ಲ ಇದು ಮಾಡ್ತಾನೆ. ಇಲ್ಲಿ ನೋಡಿ ಇದೇ ಕೆಲಸ. ಬೆಳಿಗ್ಗೆ ನಾನು ಕ್ಲೀನಾಗಿ ಗುಡಿಸಿಲ್ಲಲ್ಲ, ಹಂಗಾಗಿ ಅವನು ಇವಾಗ ಪಾಪು ಬಟ್ಟೆ ಅವನು ಇವಾಗ ಕ್ಲೀನ್ ಮಾಡ್ತಾ ಇದ್ದಾನೆ. ಇಲ್ಲೊಂದು ನಮ್ಮ ಮನೆ ಮುಂದ್ಗಡೆ ಈ ಥರ ಒಂದು ಎಕ್ಸ್ಟ್ರಾ ರೂಮ್ ಇದೆ. ಆ ರೂಮಲ್ಲಿ ಟ್ಯೂಷನ್ ಹೇಳ್ಕೊಡ್ತಾರೆ. ಫ್ರೆಂಡ್ಸ್, ಇದು ನೋಡಿ, ಇದು ಆರೆಂಜ್ ಸಿಪ್ಪೆ. ಇದೇನು ಕುಣಿಸ್ತಾ ಇದ್ದೀನಿ ಅಂದರೆ, ಇದು ಫುಲ್ಲು ಒಣಗಿದ ಮೇಲೆ ಇದನ್ನು ಪೌಡ್ರು ಮಾಡಿ ಹಾಲು ಜೊತೆ ಸ್ವಲ್ಪ ಆ ಪೌಡ್ರನ್ನ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಸ್ಕಿನ್ನು ಗ್ಲೋ ಬರುತ್ತೆ. ಮತ್ತು ಏನಾದರೂ ಮಾರ್ಕ್ ಇರುತ್ತಲ್ವ ಮುಖದ ಮೇಲೆ, ಮಾರ್ಕ್ ಹೋಗುತ್ತೆ ಅಂತ ನಾನು ಪ್ರತಿ ವರ್ಷ ಈ ಸೀಸನಲ್ಲಿ ಈ ಥರ ಆರೆಂಜ್ ಸಿಪ್ಪೆನ ಫುಲ್ಲು ಡ್ರೈ ಮಾಡಿ
ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ನಾನು ಈ ಫೇಸ್ ಪ್ಯಾಕ್ ಮಾಡಿದಾಗ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಆದಷ್ಟು ಈ ಥರ ಅಂದರೆ ಆರೆಂಜ್ ಕಲರ್ ಸಿಪ್ಪೆನ ತಗೊಳ್ಳಿ. ಸ್ವಲ್ಪ ಗ್ರೀನ್ ಇರುತ್ತಲ್ವ, ಅದು ತಗೊಂಡ್ರೂ ಪರವಾಗಿಲ್ಲ. ಆದಷ್ಟು ನಿಮಗೆ ಆರೆಂಜ್ ಕಲರ್ ಸಿಪ್ಪೆ ಸಿಕ್ಕಿದ್ರೆ ಆ ಥರ ಡ್ರೈ ಮಾಡಿ ಇಟ್ಕೊಳ್ಳಿ. ಬಾಯ್ ಮಾಡ್ಕೊಪ್ಪ, ಬಾಯ್ ಮಾಡಿ. ನನ್ನ ಮಗ ನಾನು ಆ ಕಡೆ ನೋಡ್ತಾ ಇದ್ದೀನಿ, ನಿಧಾನ ಕೆಳಗಡೆ ಇಳ್ಕೊಂಡು ಹೋಗ್ತಿದ್ದಾನೆ ರೋಡ್ ಗುಡ್ಸೋಕ್ಕೆ. ಇಲ್ಲಿ ನೋಡಿ, ಇವನೇ ರೋಡೆಲ್ಲ ಕ್ಲೀನ್ ಮಾಡೋದು ಡೈಲಿ. ಕ್ಲೀನ್ ಮಾಡ್ತಾನೆ ಎಲ್ಲ. ಅದರಲ್ಲಿರೋ ಕಸ ಎಲ್ಲ ತೆಗೆದು ಕೆಳಗಡೆ ಹಾಕ್ಕೊಂಡು ಗುಡ್ಸೋದು ಇವರು ಸಾಹೇಬ್ರು. ರಂಗೋಲಿ ಎಲ್ಲ ಅಳಿಸಿಟ್ಟಿದ್ದಾನೆ. ಗುಡ್ಸೋದು ನೋಡಿ. ಈ ಪರ್ಕೆಗೊಂದು ಗತಿ ಕಾಣಿಸ್ದ ನನ್ನ ಮಗ. ನೋಡಿ ಯಾವ ಗತಿ ಬಂದಿದೆ ಅಂತ ಪರ್ಕೆಗೆ. ಇಂಥ ಕಿತಾಪತಿ ನನ್ನ ಮಗ ಇವನು. ಕಿತಾಪತಿನ ನೀವು? ಮತ್ತೆ ನಾನು ಕಿತಾಪತಿ, ನೀವು? ಆರೂಸ್. ಏನಪ್ಪ ನಿನ್ನ ಹೆಸರು? ಗುಂಡನಾ? ಆರುಷ್. ಪರ್ಕೆ ಗತಿ ಶಿವ ಶಿವ. ಶಿವ ಶಿವ ಯಾರ ಹೆಸರು? ಕಡ್ಡಿ ಹೆಸರಾ? ಅವರಪ್ಪ ಬಂದರು ಅಂತ ಫುಲ್ ಖುಷಿಯಲ್ಲಿ ಈ ಥರ ಮೇಲೆ ಹತ್ಕೊಂಡು ಪಪ್ಪ ಬಂದರು ಅಂತ ಕುಣಿತಿದ್ದಾನೆ. ಅಷ್ಟರಲ್ಲಿ ಅವ್ರ ಪಪ್ಪನೂ ಬಂದರು. ಅವರಪ್ಪ ಯಾರಪ್ಪ? ಅವರಪ್ಪ ಬಂದ್ರಂತೆ. ಅವರಪ್ಪ ಇವರಪ್ಪ ಅಂತೀವಲ್ಲ, ಅವನಿಗೆ ಹಾಗಾಗಿ ಅವನು ಅವರಪ್ಪ ಬಂದರು ಅಂತಲೇ ನಮ್ಮಪ್ಪ ಬಂದರು ಅಂತ ಹೇಳಲ್ಲ, ಅವರಪ್ಪ ಬಂದರು ಅಂತ ಹೇಳ್ತಿದ್ದ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಊಟಕ್ಕೆ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.